ದಿನ ಅದನ್ನು ಎಲ್ಲರೂ ಕೂಡ ಅವರ ಮಿತ್ರರು, ಕುಟುಂಬ ವರ್ಗದವರು, ಅವರ ಅಭಿಮಾನಿಗಳು ಎಲ್ಲರೂ ಸೇರಿ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಅನಂತಕುಮಾರ್ ಅವರ ಕೊಡುಗೆ ಈ ನಾಡಿಗೆ, ರಾಷ್ಟ್ರಕ್ಕೆ, ವಿಶೇಷವಾಗಿ ಬೆಂಗಳೂರು ಮಹಾನಗರಕ್ಕೆ ಬಹಳದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇವತ್ತಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರ್ಬೋದು, ಅಥವಾ ಅವರು ಅವತ್ತು ಬೇವು ಲೇಪಿತ ಯೂರಿಯಾದಿಂದ ರೈತರಿಗೆ ಮಾಡಿರ್ತಕ್ಕಂಥ ಅನುಕೂಲ ಆಗಿರ್ಬೋದು, ಅಥವಾ ಮೆಟ್ರೋ, ಕಿಡ್ನಿ ನೀರು ರೀಪ್ಲಾಂಟೇಷನ್ನು ಅದನ್ನು ಮಾಡೋದಕ್ಕೆ ಈ ಥರ ಅನೇಕ ವಿಚಾರವಾಗಿ ಮತ್ತು ವಿಶೇಷವಾಗಿ ಜನರಿಕ್ ಮೆಡಿಸಿನ್ನು ಇದ್ರ ಬಗ್ಗೆ ಎಲ್ಲ ಅವರು ತೋರಿಸಿದಂಥ ಕಾಳಜಿ ಇವತ್ತು ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನಗಳಿಗೆ ಅದರಿಂದ ಅನುಕೂಲ ಆಗ್ತಾಯಿದೆ ಅಂತ ಪ್ರಾತಸ್ಮರಣೀಯವಾದಂಥ ಅನಂತಕುಮಾರ್ ಅವರನ್ನು ಅವರ ಹುಟ್ಟುಹಬ್ಬದ ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೇವೆ. ಇವತ್ತು ಸನ್ಮಾನ್ಯ ಶ್ರೀ ಅನಂತಕುಮಾರ್ ಅವರ 66ನೇಯ ಜನ್ಮದಿನ. ಅವರು 2018 ನವೆಂಬರ್ 12ಕ್ಕೆ ನಮ್ಮನ್ನು ಅಗಲಿದರು. ಅದರ ವ್ಯಕ್ತಿತ್ವ ಹೇಗಿತ್ತು ಅಂತಂದರೆ, ಅವರ ಕಡಿಮೆ ಜೀವಿತಾವಧಿಯಲ್ಲೂ ದೇಶಕ್ಕೆ, ರಾಜ್ಯಕ್ಕೆ ಮತ್ತು ಬೆಂಗಳೂರಿಗೆ, ಸಮಾಜಕ್ಕೆ, ಪರಿಸರದ ದೃಷ್ಟಿಯಿಂದ, ರಾಷ್ಟ್ರ ನಿರ್ಮಾಣದ ದೃಷ್ಟಿಯಿಂದ ಹಲವಾರು ಯೋಜನೆಯನ್ನು ಮಾಡಿದಂಥವರು. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು, ಬೆಂಗಳೂರಿನ ಮೆಟ್ರೋ ಇರ್ಬೋದು, ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು, IT ಡೆವಲಪ್ಮೆಂಟ್ ಇರ್ಬೋದು, ಹೀಗೆ ಬೆಂಗಳೂರನ್ನು ಹಸಿರು ಮಾಡುವಂಥದ್ದು ಇರ್ಬೋದು. ಈ ಥರದ ಹಲವಾರು ಯೋಜನೆಗಳನ್ನು ಅವರು ಮಾಡಿದ್ರು. ಅದಮ್ಯ ಚೇತನ ಪ್ರಾರಂಭ ಮಾಡಿ ಬೆಂಗಳೂರಿನಲ್ಲೇ 240 ಶಾಲಾ ಮಕ್ಕಳಿಗೆ ಊಟ ಕೊಡುವುದಿರ್ಬೋದು. ಈ ಎಲ್ಲ ಕೆಲಸಗಳನ್ನು ಅವರ ಸ್ನೇಹಿತರು, ಅವರ ಕಾರ್ಯಕರ್ತರು, ಕುಟುಂಬದವರು ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಅನಂತಕುಮಾರ್ ಪ್ರತಿಷ್ಠಾನದ ಮುಖಾಂತರ, ಭಾರತೀಯ ಜ್ಞಾನ ಪ್ರಕೋಷ್ಠದ ಮುಖಾಂತರ ಇವತ್ತು ದೇವಸ್ಥಾನಗಳ ಬಗ್ಗೆ ಕೆಲಸ ನಡೀತಾ ಇದೆ, ಶಾಸನಗಳ ಬಗ್ಗೆ ಕೆಲಸ ನಡೀತಾ ಇದೆ. ಪತ್ರಿಕೆ, ಪ್ರತಿ ತಿಂಗಳ ಪತ್ರಿಕೆ, ಅದು ಅನಂತ ಪಥ ಅಂತ ಇದೆ. ವಿಶೇಷವಾಗಿ ಈ ಬಾರಿ ಅವರ ಇಡೀ ಜೀವನವನ್ನು ಹೇಳುವಂಥ ಒಂದು 2 ಪುಟದಲ್ಲಿ ಜೀವನವನ್ನು ಹೇಳುವಂಥದ್ದು. ಇನ್ನೊಂದು ಗೀತಾ ಕಥನ ಅಂತ ಹೇಳಿ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೀವಿ. ಕನ್ನಡದ ವಿಶೇಷ ಗೀತೆಗಳನ್ನು, ಆ ಗೀತೆಗಳ ಮುಖಾಂತರ ಅನಂತಕುಮಾರ್ ಅವರ ಜೀವನವನ್ನು ಪರಿಚಯಿಸುವಂಥದ್ದು. ಕುವೆಂಪು ಅವರ ಗೀತೆ ಒಂದಿದೆ, ಓ ನನ್ನ ಚೇತನ, ಅದರ ಮುಖಾಂತರ ಅನಂತಕುಮಾರ್ ಅವರ ಪರಿಚಯ. ಕುವೆಂಪು ಅವರ ಗೀತೆ ಆಯಿತು, ಬೇಂದ್ರೆ ಅವರ ಗೀತೆ, ಈ ಥರ 10 ಗೀತೆಗಳು ಅನಂತಕುಮಾರ್ ಅವರ ಜೀವನದ 10 ಭಾಗಗಳನ್ನು ನೀಡುವಂಥ, ಸಾರಾಂಶ ಹೇಳುವಂಥ ಗೀತಾ ಕಥನ ಕಾರ್ಯಕ್ರಮವೂ ಇದೆ. ಆ ಕಾರ್ಯಕ್ರಮದಲ್ಲಿ ಏನು ಹೇಳೋರಿದ್ದಾರೆ ಅದರ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೀವಿ. ಜೊತೆಗೆ ಇನ್ನೊಂದು ವಿಶೇಷ ಕಾರ್ಯಕ್ರಮ, ಅನಂತಕುಮಾರ್ ಅವರು ಯಾವ ರೀತಿಯಲ್ಲಿ ಸಾಮಾನ್ಯ ಕುಟುಂಬದಿಂದ ಬಂದು ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿದ್ರು, ಅದೇ ರೀತಿ ನಮ್ಮ ಕನ್ನಡ ಶಾಲೆಯಲ್ಲಿ ಓದ್ತಿರುವಂತಹ ಮಕ್ಕಳು ಅವರು ಯುವ ರಾಯಭಾರಿಗಳಾಗಬೇಕು, ಅವರು ನಾಯಕರಾಗಿ ಬೆಳಿಬೇಕು ಅಂಥೇಳಿ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಘೋಷಣೆ ಮಾಡ್ತಾ ಇದ್ದೀವಿ, ಯುವ ರಾಯಭಾರಿಗಳು ಅಂಥೇಳಿ. ಆ ಕಾರ್ಯಕ್ರಮಕ್ಕೆ ಈಗಾಗಲೇ 90 ವಿದ್ಯಾರ್ಥಿಗಳು ಹೆಸರನ್ನು ಕೊಟ್ಟಿದ್ದಾರೆ. ಅವರೆಲ್ಲ ಬಂದಿದ್ದಾರೆ. ಅವರನ್ನು ಮುಂದಿನ 2 ವರ್ಷ ಇವರಿಗೆ ತರಬೇತಿ ಕೊಟ್ಟು, ಪ್ರತಿ ವರ್ಷ ನಾವು 100 ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಇವರಿಗೆ ತರಬೇತಿ ಕೊಟ್ಟು, ಅವರು ಪರಿಸರಕ್ಕೆ, ಸಮಾಜಕ್ಕೆ ಮತ್ತು ದೇಶಕ್ಕೆ ಅನಂತಕುಮಾರ್ ಅವರ ಮಾದರಿಯಲ್ಲಿ ಕೆಲಸ ಮಾಡಿ ನಾಯಕರಾಗಿ ಬೆಳೀಬೇಕು ಅನ್ನೋದೇ ಉದ್ದೇಶ.